ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿದೀವೋ ಅದು ಒಂಥರ ಶಾಕ್ ಆಗುತ್ತೆ. ಒಳಗಡೆ ಅದೇ ಹೇಳ್ತಾರೆ. ನಾವು ಮದ್ವೆಗೆ ಮಗನ್ಗೆ ಅಂತ ಕೇಳ್ಕೊಂಡಿದ್ವಿ, ಅವ್ರು ಅದೇ ಹೇಳಿದ್ರು ಎಕ್ಸಾಕ್ಟ್ ಆಗಿ. ಶಿವರಾತ್ರಿಯಂತೆ ನವರಾತ್ರಿಯಂತೆ ನವವಿಧದ ನವಪೂಜೆ ನವದುರ್ಗೆಗಂತೆ. ಒಳಗೆ ಹೋಗೋಣ ಗರ್ಭಗುಡಿ ಜಾಗ್ರತೆ ಐತಿ ದೇವಿ, ಇನ್ನೊಮ್ಮೆ ಬರ್ಲಾಗ ಅನಿಸ್ತದೆ ಅಂತ. ಆ ತರ ಪವರ್ಫುಲ್ ಶಕ್ತಿ ಇದೆ. ಸಿರಿಮಾತೆಯೇ ವರದಾತೆಯೇ ವಿದ್ಯಾ ಚೌಡೇಶ್ವರಿ ಜಗನ್ಮಾತೆಯೇ. ನಾವೇನು ಹೇಳ್ಬೇಕು ಅಂತಾನಿಲ್ಲ, ಅವ್ರ ನಿಂತ್ಕೊಂಡ್ರೆ ಸಾಕು. ನಾವು ಮನ್ಸಲ್ಲಿ ಅನ್ಕೊಂಡಿದ್ದನ್ನ ಅವರು ಹಾಗೆ ಹೇಳ್ಬಿಡ್ತಾರೆ. ಜಗದಾದಿ ಶಕ್ತಿಯೇ ಚೌಡಾಂಬೆ ವಿದ್ಯಾ ಚೌಡೇಶ್ವರಿ ಜಗದಾಂಬೆ ಕಳಶದಿ ಪೂಜಿಸುವೆ ಬಾರಮ್ಮ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ಬೆಂಗಳೂರಿಂದ ಬಂದಿರೋದು, ಇದು 2ನೇ ಸಲ ಬರ್ತಿರೋದು. ಮೊದಲೊಂದು ಸಲ ಕೇಳ್ಕೊಂಡೋಗಿದ್ವಿ ಗುರುಗಳ ಹತ್ರ ಪ್ರಶ್ನೆ. ನಾವು ಅಂದ್ಕೊಂಡಿರೋದು, ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವೋ ಅದು ಒಂಥರ ಶಾಕ್ ಆಗುತ್ತೆ. ಒಳಗಡೆ ಅದೇ ಹೇಳ್ತಾರೆ. ಇಲ್ಲಿಗೆ ಬಂದಮೇಲೆ ಎಲ್ಲ ಒಳ್ಳೆಯದಾಗಿದೆ. ದೇವಿ ಕೃಪೆ ಎಲ್ಲರ ಮೇಲೆ ಇದೆ ಅಂತ ನನಗನ್ಸುತ್ತೆ. ನಾವು ಮದುವೆಗೆ ಮಗನಿಗೆ ಅಂತ ಕೇಳ್ಕೊಂಡಿದ್ವಿ, ಅವ್ರು ಅದೇ ಹೇಳಿದ್ರು ಎಕ್ಸಾಕ್ಟ್ ಆಗಿ. ಅದೇ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಮಡ್ಲಕ್ಕಿ ಕೊಡೋಕೆ ಬಂದಿದ್ದೀವಿ ಇವತ್ತು. ಅದೇ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ. ತುಂಬಾ ಇದಾಗುತ್ತೆ ಬಂದೋದ್ಮೇಲೆ. ನನ್ನ ಆರೋಗ್ಯನೂ ಸುಧಾರಿಸಿದೆ ಸ್ವಲ್ಪ ಚೆನ್ನಾಗಿ. ಎಲ್ಲ ಮನೆಯಲ್ಲಿ ಒಳ್ಳೆಯದಾಗ್ತಿದೆ. ನಮಸ್ತೆ ಎಲ್ಲರಿಗೂ. ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿಂದ ಬಂದಿರೋದು. ಈ ದೇವ್ರದ್ದು ಒಂದು ಪವಾಡನ ನಾವು ಇನ್ನೊಬ್ರ ಹತ್ರ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಾವು ಸ್ವಾಮಿ ಹತ್ರ ಹೋಗಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ರೆ ಸಾಕು, ಸ್ವಾಮಿನೇ ಸಹ ನಮ್ಮ ಎಲ್ಲ ಪ್ರಶ್ನೆಗಳು, ಮನದಾಳದ ಪ್ರಶ್ನೆಗಳನ್ನ ಅವರೇ ಹೇಳ್ತಾರೆ, ಉತ್ತರನೂ ಅವರೇ ಇದು ಮಾಡ್ತಾರೆ. ನಮಗೇನು ಕಷ್ಟ ಇದೆ ಅದನ್ನೆಲ್ಲ ಬಗೆಹರಿಸೋಕ್ಕೆ ಏನು ಮಾಡಬೇಕು ಅಂತಲೂ ಸಹ ಅವರೇ ಹೇಳ್ತಾರೆ. ನಾವೀಗ 2ನೇ ಸಲ ಬಂದು, ಇದು 3ನೇ ಸಲ ಬಂದು ದೇವರಿಗೆ ಮುಡುಪನ್ನ ಕೊಡ್ತಾ ಇದ್ದೀವಿ. ಸೀರೆನ ದೇವರಿಗೆ ಅರ್ಪಿಸ್ಬೇಕು ಅಂತಾನೆ ಬಂದಿದ್ದೀವಿ. ಅದೇ ರೀತಿಗೆ ಸ್ವಾಮಿ ಹತ್ರ ನಿಂತ್ಕೊಂಡಾಗ ಅವ್ರು ಹೇಳೋ ಒಂದೊಂದು ಮಾತುಗಳು ನಮ್ಮನ್ನ ಬೆರಗಾಗಿಸುತ್ತೆ. ನಾವೇನು ಹೇಳ್ಬೇಕು ಅಂತಾನಿಲ್ಲ, ಅವ್ರ ಹತ್ರ ನಿಂತ್ಕೊಂಡ್ರೆ ಸಾಕು. ನಾವು ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಅವರು ಹಾಗೆ ಹೇಳ್ಬಿಡ್ತಾರೆ. ನಾವು ಕೆಲವೊಂದೊಂದು ಕಷ್ಟಗಳಿತ್ತು, ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಹೋದು. ಬಟ್ ಅವರೇ ಎಲ್ಲದನ್ನ ಹೇಳಿದ್ರು ಬಾಯಿ ಬಿಟ್ಟು, ಇದಕ್ಕೇನು ಮಾಡಬೇಡಿ, ನೀವು ಈಗ ಮಾಡಿ ಪೂಜೆ ಮಾಡಿ ಬಂದು ಹುಣ್ಣಿಮೆ ದಿವಸ ಬಂದು ಸೀರೆ ದೇವರಿಗೆ ಇಟ್ಕೊಡಿ, ನಿಮ್ದೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದು. ಮತ್ತೆ ದೇವ್ರನ್ನ ನೋಡ್ಬೇಕು ಅಂದ್ರೆ 2 ಕಣ್ಣು ಸಾಲದು, ಅಷ್ಟು ಅಮ್ಮ ನಮ್ಮ ಮನೇಲೇ ಇದ್ದಾಳೆ ಅನ್ನೋ ರೀತಿಲಿ ಖುಷಿ ಆಗುತ್ತೆ. ಮತ್ತೆ ಇಲ್ಲಿನ ಎಲ್ಲ ಜನಗಳು ಬಂದಿರೋದು ನೋಡಕ್ ಇನ್ನೊಂಥರ ಖುಷಿ ಇದೆ. ಮತ್ತೆ ಇಷ್ಟೊಂದು ಜನನ ನಾನು ಇದೆ ಫಸ್ಟ್ ಸಲ ಬಂದು ಅಮ್ಮನ ಹತ್ರ ನೋಡಿರೋದು. ಅದರಲ್ಲೂ ದೇವರಿಗೆ ಉಡಿ ಕೊಡ್ಬೇಕು ಅಂತ ಇಷ್ಟೊಂದು ಜನ ಕ್ಯೂವಲ್ಲಿ ನಿಂತಿರೋದು ನೋಡಿ ತುಂಬಾ ಆಶ್ಚರ್ಯ ಆಯ್ತು, ತುಂಬಾ ಖುಷಿನೂ ಆಯ್ತು ನಮಗೆ. ಅಮ್ಮನ್ನ ನಾವು ಸುಮ್ಮನೆ ಕಣ್ ತುಂಬಾ ಅಲ್ಲೋಗಿ ನಿಂತ್ಕೊಂಡ್ರೆ ಸಾಕು, ಅಮ್ಮ ಏನೋ ನಮ್ಮ ಮನೆ ದೇವರು ಕುಲದೇವ್ರ ತರಾನೇ ಕಾಣಿಸ್ತಾಳೆ. ಅಮ್ಮನ ವೈಭವ ನೋಡಕ್ಕೆ ಖುಷಿ ಆಗುತ್ತೆ. ಆ ಕಣ್ಣು ಮುಚ್ಚಿ ಕಣ್ಣು ಬಿಡ್ಬೇಕು, ಆ ರೀತಿ ದೇವ್ರನ್ನ ಮನಸ್ಸಲ್ಲಿ ಒಂಥರ ಏನೋ ಒಂಥರ ಹೇಳಕ್ ಆಗ್ಬಾರ್ದು, ಅಷ್ಟು ಹುಮ್ಮಸ್ಸು. ನಮ್ ಕಷ್ಟನ ತೀರಿಸ್ತಿದ್ದಾಳೆ ಅಮ್ಮ ಅನ್ನೋ ಅಷ್ಟು ಒಂದು ಖುಷಿ ಆಗುತ್ತೆ. ಅದೇ ರೀತಿ ನಮ್ದು 2 ಮಕ್ಕಳು, ಮನೆಯವರು, ನಮ್ದು ಇಡೀ ಫ್ಯಾಮಿಲಿ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡಕ್ ಬಂದಿದ್ದೀವಿ.
ದೇವ್ರು ನಮ್ಗೆ ಹೀಗೆ ಇದೇ ರೀತಿ ನೋಡ್ಕೊಂಡು ನಮ್ಗೆಲ್ಲ ಮುಂದೆ ಹಾರೈಸ್ಲಿ, ಮುಂದೆ ನಮ್ಮನ್ನ ಕಾಪಾಡ್ಲಿ ಅನ್ನೋ ರೀತಿಗೋಸ್ಕರ ಬಂದಿದೀವಿ ಇಲ್ಲಿ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದಿರೋದು. ನಮಸ್ಕಾರ. ನಾವು ಬೆಂಗಳೂರಿಂದ ಈ ಅಮ್ಮನವ್ರನ್ನ ನೋಡೋದಕ್ಕೆ ಅಂತ ದರ್ಶನಕ್ಕೋಸ್ಕರ ಬಂದಿದ್ದೀವಿ. ಮೊದಲನೇ ಸರಿ ಬಂದಿದ್ವಿ. ನಾವೇನು ಗುರುಗಳನ್ನೂ ಭೇಟಿ ಮಾಡಿದ್ವಿ. ನಾವು ಏನು ಅಂದ್ಕೊಂಡಿದ್ವೋ ಗುರುಗಳು ಅದೇ ಹೇಳಿ ಪರಿಹಾರ ಹೇಳಿ ಇವತ್ತು ಮಡ್ಲಕ್ಕಿ ಕೊಡಿ ಅಂತ ಹೇಳಿದರು. ಹಾಗಾಗಿ ಇವತ್ತು ಹುಣ್ಣಿಮೆ ಇದರಿಂದ ಮಡ್ಲಕ್ಕಿ ಕೊಡ್ಲಿಕ್ಕೆ ಇಲ್ಲಿಗೆ ಬಂದು ಅಮ್ಮನವ್ರ ದರ್ಶನ ಮಾಡಿದ್ವಿ. ಇಲ್ಲೆಲ್ಲ ಪಾಸಿಟಿವ್ ವೈಬ್ಸ್ ಇದೆ. ಅಮ್ಮನವ್ರು ನೋಡಿದ ತಕ್ಷಣ ನಾವು ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಆ ದೇವರು ಎಲ್ರಿಗೂ ಒಳ್ಳೇದನ್ನು ಮಾಡ್ತಾರೆ ಅಂತ. ನಾವು ನಮ್ಮ ಮಗನ ಮದುವೆ ಬಗ್ಗೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ವಿ. ಗುರುಗಳು ಅದನ್ನೇ ಹೇಳಿದರು. ಹೇಳಿ ನೀವು ಮಡ್ಲಕ್ಕಿ ಕೊಟ್ಬಿಟ್ಟು ಹೋಗಿ ಅಮ್ಮನವರಿಗೆ ಅಂತ ಹೇಳಿದ್ದಾರೆ. ಇದರಿಂದ ನಾವು ಇವತ್ತು ಮಡ್ಲಕ್ಕಿ ಕೊಡಲಿಕ್ಕೆ ಅಂತಲೇ ಬೆಂಗಳೂರಿಂದ ಬಂದು ಅಮ್ಮನವ್ರ ದರ್ಶನ ಮಾಡಿ ಇವತ್ತು ಇಲ್ಲಿ ನಮಗೆ ಮನಸ್ಸಿಗೆ ತುಂಬ ಸಮಾಧಾನ ಆಗಿದೆ. ಅಮ್ಮನವ್ರು ನೋಡಿದ ತಕ್ಷಣ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಚಿಂತೆ ಎಲ್ಲ ಮರೆದುಬಿಟ್ಟು ನೆಮ್ಮದಿಯಾಗಿ ದರ್ಶನ ಮಾಡಿ ಆ ಭಗವಂತನಲ್ಲಿ ಕೇಳ್ಕೊಂಡು ಹೋದರೆ ನಾವು ಅಂದ್ಕೊಂಡಿದ್ದು ಖಂಡಿತ ಆಗತ್ತೆ. ನಾನು ಏಪುರಿಯಲ್ಲಿ ನಿಡಗುಂದಿ ತಾಲೂಕಿಗೆ ಬಂದಿದ್ದೇನೆ. ನನ್ನ ಮಗನ ಸಮಸ್ಯೆ ಸಲಾಗಿ ದೇವಿಯಲ್ಲಿ ಬೇಡ್ಕೊಂಡು ಸಂಘ ಮಾಡೋದು ಏಕೋ ಒಳ್ಳೇದು ಅನ್ಸಾಕತ್ತೈತಿ. ಜಾಗ್ರತೆ ದೇವಿ ಅದ, ಅದಕ್ಕಾಗಿ ಅಮ್ಮಗೆ ಮುರುಕ್ ಕೊಡ್ಲಾಕ್ ಬಂದೀನಿ, ಬಡ್ಲಕ್ಕಿ ಕೊಡ್ಲಾಕ್ ಬಂದಿದ್ದೀನಿ. ಇನ್ನೊಬ್ಬ ನೋಡಿ ನಾ ಅಭ್ಯಾಸ ಒಳ್ಳೇದಾಡ ಅಂತೇಳಿ ಅಮ್ಮ ನಾನು ಸಂಕಲ್ಪ ಮಾಡ್ಕೊಳ್ತೀನಿ. ಅದೇ ಮಗನಿಗೆ ಆರಾಮ್ ತಪ್ಪಿತ್ತು, ಸ್ವಲ್ಪ ಈಗ ರಿಕವರಿ ಆಗ್ಲಾಗತ್ತ. ಇನ್ನೊಬ್ಬ ಮಗ ಸ್ವಲ್ಪ ಸರಿಯಾಗಿ ಓದಿಲ್ಲ ಅಂತೇಳಿ ಸಂಕಲ್ಪ ಒಳಗೆ ಹೋಗೋಣ. ಗರ್ಭಡುದು ಜಾಗ್ರತೆ ಐತಿ ದೇವಿ, ಇನ್ನೊಮ್ಮೆ ಬರ್ಲಾಗ ಅನಿಸ್ತೈತಿ. ಈ ಜಾಗ ಬಿಟ್ಟು ಹೋಗ್ಲಾಕ ಒಳ್ಳೆ ಅನಿಸ್ತೈತಿ ಅಂತ. ಆ ಥರ ಪವರ್ಫುಲ್ ಶಕ್ತಿ ಇದೆ ಅಮ್ಮನಲ್ಲಿ. ಭಾಳ 100% ಖುಷಿ ಆಗ್ತದೆ. ನಾವಿಲ್ಲಿ ಬರ್ತಾ ಇದ್ದೀವಿ, ಒಂದು 2-3 ಸಲ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ನಮಗೆ. ಹಾಗಾಗಿ ಮುಡಿ ಕೊಡೋದಿತ್ತು, ಉಡುಪು ಕೊಡೋದಿತ್ತು, ಹಂಗಾಗಿ ಬಂದಿದ್ದೀವಿ, ಕೊಟ್ಟಿದ್ದೀವಿ. ನಾವು ಕೇಳೋಕ್ಕಿಂತ ಮುಂಚೆ ಎಲ್ಲ ಅವರೇ ಹೇಳ್ತಿದ್ದಾರೆ. ನಮ್ಗೆ ಭಾಳ ಖುಷಿಯಾಗಿದೆ, ಅನುಕೂಲ ಆಗಿದೆ. ನಮ್ಮ ಸಮಸ್ಯೆ ಇದ್ದು ಒಂದೊಂದೇ ಪರಿಹಾರ ಆಗ್ತಾ ಇದ್ದಾವೆ. ತುಂಬ ಖುಷಿ ಆಗ್ತದೆ. ನಾವಿಲ್ಲಿ ಹೊನ್ನಾಳಿಯಿಂದ ಬಂದಿದ್ದೀವಿ. ನನ್ನ ಹೆಸರು ಸುಜಾತ ಅಂತ. ಇಲ್ಲಿ ನಾವು ಏನೇ ಪ್ರಶ್ನೆ ಕೇಳಿದ್ರು ನಾವು ಕೇಳೋಕ್ಕಿಂತ ಮೊದಲೇ ಅವರೇ ಎಲ್ಲ ಉತ್ತರಗಳನ್ನು ಹೇಳ್ತಾರೆ ಮತ್ತು ಸಮಸ್ಯೆಗಳು ಎಲ್ಲ ಪರಿಹಾರ ಆಗಿದೆ. ತುಂಬ ಖುಷಿ ಆಗುತ್ತೆ. ನಾವು ಮನಸ್ಸಲ್ಲಿ ಅನ್ಕೊಂಡಿದ್ದೀನ ನಾವು ಹೇಳೋಕ್ಕಿಂತ ಮೊದಲೇ ಗುರುಗಳು ಎಲ್ಲ ಪ್ರಶ್ನೆಗೆ ನಮ್ಮ ಉತ್ತರ ಅವರೇ ಹೇಳ್ತಾರೆ, ಅವರೇ ಪರಿಹಾರನೇ ಹೇಳ್ತಾರೆ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಮೊದಲೇ ಪರಿಹಾರ ಆಗುತ್ತಾರೆ, ಅವರೆಲ್ಲ ಹೇಳ್ತಾರೆ. ಗರ್ಭಿಣ ಆಮೇಲೆ ತುಂಬ ಸಮಾಧಾನ ಅನಿಸುತ್ತೆ, ಪ್ರಶಾಂತತೆ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ, ಒಂಥರ ನೆಮ್ಮದಿ ಅನಿಸುತ್ತೆ. ಮತ್ತು ಏನೋ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ, ಜೀವನದಲ್ಲಿ ಒಂಥರ ನೆಮ್ಮದಿ ಸಿಗುತ್ತೆ, ಸಮಾಧಾನ ಆಗುತ್ತೆ ಅಂತ ಅನಿಸುತ್ತೆ. ಕಷ್ಟಗಳು ಏನೇ ಇದ್ರೂ ಪರಿಹರಿಸ್ಕೊಡ್ತೇನೆ ಅಂತ ಹೇಳ್ತಾರೆ ಅಮ್ಮ. ತುಂಬ ಖುಷಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.